ಕಲಾಪದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಕೂತಿರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಬಂದು ಶಾಸಕರೆಲ್ಲರೂ ಮಾತನಾಡಿಸ್ತಾರ. ಅವರು ನಿನ್ನೆ ಸದನಕ್ಕೆ ಗೈರಾಗಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಹಾಜರಾಗಿದ್ದಾರೆ. ಎರಡನೇ ದಿನದ ಕಲಾಪಕ್ಕೆ ಹಾಜರಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಅಧಿವೇಶನ ಆರಂಭ ಆದಾಗ ಮೊದಲನೇ ದಿನ ಗೈರಾಗಿದ್ರು ಮಾಜಿ ಸಿಎಂ. ಇವತ್ತು ಹಾಜರಾಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರ ಹತ್ರ ಬಂದು ಶಾಸಕರೆಲ್ಲರೂ ಕೂಡ ಮಾತನಾಡಿಸ್ತಾರೆ. ಸಿದ್ದರಾಮಯ್ಯ ಅವರನ್ನ ವಿಚಾರಿಸ್ತಾರೆ ಕಾಂಗ್ರೆಸ್ ಶಾಸಕರು. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆಯ್ಕೆ ಆಗಿರುವಂತದ್ದು, ಅವರಿಗೆ ನಾವೆಲ್ಲರೂ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಅಂತ ಮಾತನಾಡಿದಂಥದ್ದು. ನಂತರ ಅವರು ಮಾಜಿ ಸಿಎಂ ಬಳಿ ಹೋಗಿ ಮಾತನಾಡಿಸ್ತಾರೆ. ಸಿದ್ದರಾಮಯ್ಯನವರು ಕರ್ನಾಟಕವನ್ನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಾಯಕ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ರೀತಿಯಾಗಿ ಉದಾಹರಣೆಯಾಗಿದ್ರು. ಅದೇ ರೀತಿ ಅವರು ನಡೆಸ್ಕೊಂಡು ಹೋಗಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ಹೇಳಿಕೆ ಕೊಡ್ತಾರೆ ವಿಧಾನಸಭೆಯಲ್ಲಿ. ಅವನು ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯನವರು ಅಧಿಕಾರವನ್ನ ಹೇಗೆ ಒಬ್ಬ ನಾಯಕ ನಡೆಸ್ಕೊಂಡು ಹೋಗ್ಬೇಕು, ಜನನಾಯಕ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಂಥವ್ರು. ಅವರಿಂದ ನಾವು ಕಲಿಯುವಂಥದ್ದು ಸಾಕಷ್ಟಿದೆ ಅಂತ ಮಾತನಾಡ್ತಾರೆ. ನಿನ್ನೆ ಸದನಕ್ಕೆ ಬಂದಿರಲಿಲ್ಲ, ಇವತ್ತು ಹಾಜರಾಗಿರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಎದುರಿಸಿದ್ದಾರೆ. ಸಾಕಷ್ಟು ಟ್ರಬಲ್ಸ್ ಅವರ ಎದುರಿಗೆ ಬಂದಿದೆ. ಈಗ ಅಧಿವೇಶನ ಅಂತ ಬಂದಾಗ ಅಧಿವೇಶನ ನಡೆಯೋಕೆ ಬಿಡಲ್ಲ ಅಂತ ವಿಪಕ್ಷಗಳು ಒಂದು ಕಡೆ ಹೇಳ್ತಾ ಇದ್ದಿದ್ದಂಥದ್ದು, ಅಂದ್ರೆ ಪಟ್ಟು ಹಿಡಿತಾ ಇದ್ದಿದ್ದಂಥದ್ದು. ಮಹಿಳೆಯರಿಗೆ ಅವಕಾಶ ಇಲ್ಲ ಈ ಬಾರಿಯ ಸಚಿವ ಸಂಪುಟದಲ್ಲಿ, ಅದೊಂದು ಕಡೆ. ಆದ್ರೆ ಬಿ ನಾಗೇಂದ್ರ ಅವರಿಗೆ ನೀವು ಸಚಿವ ಸ್ಥಾನ ಕೊಡ್ತೀರಾ ಅಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅಂದ್ರೆ ನಡೆಸಿದ್ದಂತಹ ಭ್ರಷ್ಟಾಚಾರಿಯಾಗಿದ್ದಂತಹ ಈ ವ್ಯಕ್ತಿಗೆ ನೀವು ಸ್ಥಾನ ಕೊಡ್ತೀರಾ ಅಂದ್ರೆ ಭ್ರಷ್ಟಾಚಾರ ಕಡಿವಾಣ ಯಾವಾಗ ಆಗ್ತೀರಾ, ನೀವು ಹೇಗೆ ಹಾಕೋಕ್ ಸಾಧ್ಯ ಆಗುತ್ತೆ ಅಂತ ಇಲ್ಲ ಪ್ರತಿಭಟನೆ ನಡೀತಾ ಇದೆ. ಅದೊಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿರುವಂತದ್ದು ಡಿಕೆಶಿ ಅವರಿಗೆ. ಈ ಮಧ್ಯೆ ನಿನ್ನೆ ಗೈರಾಗಿದ್ದಂತಹ ಮಾಜಿ ಸಿಎಂ ಇವತ್ತು ಆಗಮಿಸಿದ್ದಾರೆ. ಇನ್ನೂ ಏನೇನೆಲ್ಲ, ಇನ್ನೂ 10 ದಿನಗಳಲ್ಲಿ ಇನ್ನ 8 ದಿನಗಳು ಬಾಕಿ ಇರುವಂತದ್ದು ಸದನದ್ದು. ಏನೇನೆಲ್ಲ ಆಗು ಹೋಗುಗಳು ಸಾಧ್ಯತೆಗಳು ಆಗತ್ತೆ ಅನ್ನುವಂಥದ್ದು ಈಗ ಕಾದು ನೋಡ್ಬೇಕಾಗಿರುವಂಥದ್ದು.